ಬಿಟ್ಬಿಟ್ಟು ಇನ್ಸ್ಪೆಕ್ಷನ್ ಫೋನ್ ಎತ್ತಕ್ಕೆ ಹೋಗಲ್ಲ ನಿಮ್ಮ ಕೈಲಿಂದ. ಕರೆಕ್ಟಮ್ಮ, ಇನ್ಸ್ಪೆಕ್ಷನ್ ಅಂದರೆ ಅಷ್ಟೊಂದು ಬಿಸಿ ಇರ್ತೀವಿ, ಏನೋ 24/7 ಏನಂದ್ರೆ ಯಾವಾಗಲೂ ನಿಮ್ಗೆ ಅಷ್ಟು ವರ್ಕ್ ಇದ್ರ ಮೇಲೆ ಇರ್ತೀರಾ. ಹಾಂ, ಈಗ ಆಯಿತು. ಇವಾಗ ಎಲ್ಲಿದ್ದೀರಾ ಈಗ? ನಿಸರ್ಗ ಸುಲತ್ರ ನಾನು ಇರೋದಿಲ್ಲಿ, ಇಲ್ಲೇ ರೋಡಲ್ಲಿ ಇದ್ದೀನಿ. ಬನ್ನಿ, ನಾನು ಅಲ್ಲಿಗೆ ಯಾಕೆ ಬರ್ಬೇಕು? ಇಲ್ಲಿ ಬನ್ನಿ, ಇಲ್ಲಿ ಜನ ಎಲ್ಲ ಇದ್ದಾರೆ. 22/6/2026ಗೆ 1 ಕೋಟಿ ರೂಪಾಯಿಗೂ ವರ್ಕ್ ಆರ್ಡರ್ ಕೊಟ್ಟವ್ರೆ. ಸಿಮೆಂಟೇ ಇಲ್ಲ, ಬರೇ ಧೂಳು ಆಳ್ಬಿಟ್ಟು ಹೋಗಿದ್ದಾನೆ. ಇದು ಕೈಯಾಗ ಕಲ್ಸ ಹಾಕ್ಬಿಟ್ಟು ಹೋಗಿದ್ದಾರಂತೆ. ಇಲ್ಲೇ ಕಾಣ್ತದೆ, ಎಲ್ಲ ಜಲ್ಲಿ ಆಗ್ತದೆ. ಇನ್ನೂ 1 ವಾರ ಆಗಿದೆ. 22/6/2026 ಅಂದರೆ ಇವತ್ತು ಅಲ್ಲಿಗೆ ಎಷ್ಟು ದಿನ ಆಯಿತು? 12 ದಿನ ಆಯಿತು. 8 ದಿನ ಆಗಿದೆ. 1 ಕೋಟಿ ರೂಪಾಯಿ ಹಣ ಇದು. 1 ಕೋಟಿ ರೂಪಾಯಿಗೆ ಇದು ಇಲ್ಲಿಂದ ಈಗ ನೋಡಿ, ಈಗ ತಾವೇ ನೋಡಿದ್ದೀರಾ. ಇತ್ತು ಡ್ರೈನು ಇದೆ, ಕಲ್ವಟ್ಟು ಅಂತಲೂ ಇದೆ. ಯಾಕೆ ಕಲ್ವಟ್ಟು ಮಾಡಿದ್ದಾರೆ, ಯಾವ ಡ್ರೈನ್ ಮಾಡಿದ್ದಾರೆ ನೋಡೋಣ. ನಾವು ಈಗ ಇಷ್ಟು ಮಾಡಿ ಇದು 8 ದಿನದಲ್ಲಿ ಇದು ಕ್ಯೂರಿಂಗ್ ಆಗ್ಯದೋ ಏನೋ ಗೊತ್ತಿಲ್ಲ. ಇದು ಎಲ್ಲ ಎದ್ದು ಪೂರ್ತಿ ಎದ್ದು ಬರ್ತದೆ. ನಡ್ಕೊಂಡು ನೋಡಿ, ಎಲ್ಲ ಜಲ್ಲಿ ಎಲ್ಲ ಮೇಲೆ ಕಾಣ್ತದೆ. ಬರೀ ಇದನ್ನ ಕಲ್ಸಾಕ್ಯವ್ರೆ. ಅದು ವೆಟ್ ಮಿಕ್ಸು ಇದು ಮಾಡೋಕ್ಕೆ ಹಾಕ್ಯವ್ರೆ ಹೊರತು ಇದು ಕಾಂಕ್ರೀಟ್ ಸಿಮೆಂಟು ಇದು ಮಿಕ್ಸ್ ಮಾಡಿ ಹಾಕೇ ಇಲ್ಲ. ಇದು ಸಿಮೆಂಟ್ ರೋಡ್ ಹೆಂಗಿರ್ತದೆ? ಸಿಮೆಂಟ್ ರೋಡ್ ಒಂದ್ಸಲಿ ಮಾಡಿರಿ ಎಷ್ಟು ವರ್ಷ ಬರ್ತದೆ? ಇದು ಈಗಲೇ ಎದ್ದೋಗ್ತದೆ. ಅಲ್ಲ, ಕಾಟಾಚಾರದಲ್ದ ಇನ್ನು ಎಲ್ಲ ಇದು ಎಲ್ಲ ದುಡ್ಡು ಹೊಡಿಯೋಕೆ ಪ್ಲಾನ್ ಇವೆಲ್ಲ. ಸರ್, ಇದಕ್ಕೆ ಎಷ್ಟು ಲೆಕ್ಕ ತೋರಿಸ್ತಾ ಇದ್ರಿ? 1 ಕೋಟಿ, 1 ಕೋಟಿ ರೂಪಾಯಿ ಯಾವುದಾದ್ರೂ ನೋಡ್ತೀವಿ. ನೋಡ್ಬಿಟ್ಟು ಇದನ್ನ ತಗೊಂಡೋಗಿ ಮೇಲಾಧಿಕಾರಿಗೂ ಕೊಡ್ತೀನಿ, ತಗೊಂಡೋಗಿ ಇದನ್ನ ಇದಕ್ಕೆ ಯಾವುದು ಲೋಕಾಯುಕ್ತಕ್ಕೂ ಕೊಡ್ತೀವಿ. ಕನ್ಸರ್ನ್ ಎಲ್ಲೆಲ್ಲಿ ಮಾಡ್ಬೇಕು ಇದನ್ನ ಮಾಡ್ತೀವಿ. ಏನಾಗಲಿ, ಸಾರ್ವಜನಿಕ ಹಣ ಲೂಟಿ ಮಾಡ್ತಾರಲ್ಲ ಯಾರು ಕಾಂಟ್ರಾಕ್ಟರ್, ಬಾಲರಾಜೇಗೌಡ, ಶಶಿ ಬಾಲರಾಜೇಗೌಡ, ಅವನು ದೊಡ್ಡ ಅವನು ಬಾಲರಾಜೇಗೌಡ, ಶಶಿ ಬಾಲರಾಜೇಗೌಡ. ಅವನು ಇದು ತಗೊಂಡು ಮಾಡಿದ್ದಾನೆ. 22/6ಗೆ ಕೊಟ್ಟಿರೋದು. 27ನೇ ತಾರೀಕು ಅಂದರೆ ಇವತ್ತು 8/4 ದಿನಕ್ಕೆ ಕೆಲಸ ಮಾಡ್ಯವನೆ. ವರ್ಕ್ ಆರ್ಡ್ರೇ ತಗೊಂಡಿಲ್ಲ. ಆಗಲೇ ಹೆಂಗೋ ಮಾಡ್ಕೊಂಡು ಬಿಲ್ ಮಾಡ್ಕೊಂಡವನೆ. ವರ್ಕ್ ಆರ್ಡ್ರ್ ಕೊಟ್ಟಿರೋದೇ 27ನೇ ತಾರೀಕು. ಅದು ಹೆಂಗೆ ಮಾಡ್ದವನು? ಹಿಂಗೆ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಡೀತಾ ಇರೋದೇ ಹಿಂಗೆ. ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲೋದ್ರೂ ಒಂದು ಮನೆ, ಯಾರಾದ್ರೂ ಧೈರ್ಯ ಮನೆ ಕಟ್ಟಕ್ಕೆ ಹೋದರೆ ಆಟೆಗೆ ಹಾಕ್ಸೋದು. ಎಲ್ಲ ನೆಮ್ಮದಿಗೆ ಯಾರು ಮನೆ ಕಟ್ಟಕ್ಕೆ ಹೋಗಲ್ಲ, ಆಗ್ತಾ ಇಲ್ಲ. ಇವಾಗ ವೈನ್ ಸ್ಟೋರ್ಗಳಂತೂ ಈಗ ಆ ಭಾಗದಲ್ಲಿ ನೋಡ್ಬೇಕಲ್ಲಿ ಸ್ಕೂಲ್ಗಳು ಇರತ್ತವ, ದೇವಸ್ಥಾನ ಇರತ್ತವ, ಎಲ್ಲ ವೈನ್ ಸ್ಟೋರ್ಗಳು ಚಿಲ್ಲರೆ ಅಂಗಡಿ ಥರ ಮಾಡಿದ್ದಾರೆ. ಇವಾಗ ಸುಮಾರು ಹೆಚ್ಚು ಕಮ್ಮಿ ಒಂದು 2-3 ವರ್ಷದಿಂದ ಈಚೆಗೆ ಒಂದು 40 ವೈನ್ ಸ್ಟೋರ್ಗಳು ಕೊಟ್ಟವ್ರೆ. ಚಿಲ್ಲರೆ ಅಂಗಡಿ CL7 ಮನೆಗಳು. ಅವರೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಹೆಣ್ಮಕ್ಳು ಅಲ್ಲಿ ಯಗ್ನಹಳ್ಳಿ ಒಳಗೆ ಅಲ್ಲಿ ನೋಡ್ರಿ, ಆ ಓಂ ಶಕ್ತಿ ದೇವಸ್ಥಾನ ಪಕ್ಕದಲ್ಲಿ ಪಾಪ ಲಕ್ಷಾಂತರ ಸಾವಿರಾರು ಜನ ಮಕ್ಕಳು ಓಡಾಡ್ತಾವ್ರೆ. ಅಂಥ ಜಾಗದಲ್ಲಿ ಹೋಗಿ ಸಾಯಂಕಾಲ ಆದರೆ 5 ಗಂಟೆ ಹಂಗೆ ಹೋಗಿ ನೋಡ್ರಿ. ಒಂದು ಹೆಣ್ಮಗ ಆ ಭಾಗದಲ್ಲಿ ಗಾರ್ಮೆಂಟ್ಸ್ ಬಿಟ್ಟು ಬರ್ತಾರೆ. 2 ಕಡೆ ವೆಹಿಕಲ್ಗಳು ನಡ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಮಾಡಿ ಇಕ್ಕವ್ರು ಆ ಕಾರ್ನರ್ಗೆ. ಮುಂದೆ ದೇವಸ್ಥಾನ ಅದೇ, ಹಿಂದೆ KTG ಸ್ಕೂಲ್ ಅದೇ. ಓಂ ಶಕ್ತಿ ದೇವಸ್ಥಾನ ತಿಕ್ ಪಾಪ್ಯುಲೇಟ್, ಅಲ್ಲೆಲ್ಲ ಜನ ಹತ್ತತ್ರ ಎಲ್ಲ ಫ್ಯಾಮಿಲಿ ಎಲ್ಲ ಮನೆಗಳು ಅಂಥವ ಮಾಡಿದ್ದಾರೆ. ಆಮೇಲೆ GKW ಲೇಔಟು, ಎಂಥ ಲೇಔಟು, ಅಲ್ಲೋಗಿ ವೈನ್ ಸ್ಟೋರು CL7 ಮಾಡಿದ್ದಾರೆ. ಎಲ್ಲೂ ಬಿಡ್ತಾ ಇಲ್ಲ. ಚಿಲ್ಲರೆ ಅಂಗಡಿ ಥರ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ 3 ವರ್ಷದಿಂದ ಬರೀ ಚಿಲ್ಲರೆ ಅಂಗಡಿ ಥರ ಇದ್ದಾವೆ. ಈಗ ಬೋರ್ ಹಾಕಕ್ಕೆ ಹೋದರೆ ಅವ್ರಿಗೆ 1 ಲಕ್ಷ 2 ಲಕ್ಷ ಅಲ್ಲಿ ಚೇಲಾಗಳು ಹೋಗಿ ಉಸುಲು ಮಾಡೋದು. ಮನೆ ಕಟ್ಟಿ ಎಲ್ಲೆಲ್ಲಿ ಮನೆ ಕಟ್ತಾವ್ರೆ, ಚೇಲಾಗಳನ್ನ ಬಿಟ್ಬಿಟ್ಟವ್ರೆ. ಒಂದೊಂದು ವಾರ್ಡ್ಗೆ 2-3 ಬಿಟ್ಬಿಟ್ಟವ್ರೆ. ಆ ಚೇಲಾಗಳು ಹೋಗಿ ನೋಡ್ಕೊಂಬರೋದು, ಇಂಜಿನಿಯರ್ ಹೋಗಿ ನೋಟಿಸ್ ಕೊಡೋದು, ಆಮೇಲೆ ಸೆಟ್ಲ್ಮೆಂಟಿಗೆ ಕೂತ್ಕೊಳ್ಳೋದು. ಇದು ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಡೀತಾ ಇದ್ದಾವೆ. ಇವತ್ತು ಅನುದಾನ ಮಾತೆತ್ತಿರೆ, ಅನುದಾನ ಇಲ್ಲಪ್ಪ, ಅನುದಾನ ಇಲ್ಲ. ಏನು ಯಾವ ಅನುದಾನ ಇವೆಲ್ಲ? ಯಾವುದು ಅನುದಾನಗಳಿದು? ವೆಸ್ಟ್ ಡಿವಿಷನ್ಗೆ 25 ಕೋಟಿ ಇಲ್ಲೇ ಇದೆ ನೋಡಿ. ಸನ್ಮಾನ್ಯ 23-24 2023ಗೆ ನಾನು ಇಳಿದಾದ್ಮೇಲೆ ತಿರ್ಗಿ 23-24ಕ್ಕೆ ಜನರಲ್ ಗ್ರಾಂಟು ಅಂತ 42 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಜನರಲ್ ಗ್ರಾಂಟ್ ಅಂತ ಇಲ್ಲೇ ಇದೆ. 42 ಕೋಟಿ ರೂಪಾಯಿ. ಮತ್ತು ಆಮೇಲೆ ಇದು ಮೇಜರ್ ರೋಡ್ಗೆ ಅಂದ್ಬಿಟ್ಟು 10 ಕೋಟಿ ಕೊಟ್ಟರು ಸನ್ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾಗ. ಆಮೇಲೆ ಮತ್ತೆ ಇದು ಯಾವುದು ರೋಡ್ ಅದು ಮೇಜರ್ ರೋಡು, ಅದಕ್ಕೆ 20 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಾರೋ ಗಿಲ್ಗಿಲಿ ಕಾಂಟ್ರಾಕ್ಟ್ ಅಂತ 20 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ಜಾಲಹಳ್ಳಿ ಕ್ರಾಸು ವೈಟ್ ಟಾಪಿಂಗ್ಗೆ ಅದಕ್ಕೂ 20 ಕೋಟಿ ಕೊಟ್ಟಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು. ಆಮೇಲೆ ಬೆಂಗಳೂರು ಸಿಟಿ ಈ MLA ಗ್ರಾಂಟ್ ಅಂದ್ಬಿಟ್ಟು ಎಲ್ಲ ಬೆಂಗಳೂರು 28 MLAಗೂ 25 ಕೋಟಿ ಕೊಟ್ಟವ್ರೆ. ಅದೊಂದಿದೆ.
ಆಮೇಲೆ ಅಡಿಷನಲ್ ಗ್ರ್ಯಾಂಟು 42 ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿದ್ದಾಗ ಈ 42 ಕೋಟಿನ ನಾವು ಡ್ರೈನ್ಗಳು ಮಾಡಿಸ್ಬೇಕು ಅಂತ ಮೀಟಿಂಗ್ನಲ್ಲಿ ನಾನು ಇದ್ದೆ. ಈ ಥರ ಹಿಂಗೆ ಏನೇ ಅಂತ ಅವ್ರು ಕೇಳಿದ್ರು, ಕೊಡಿ ಸರ್ ನಮ್ಮದೆಲ್ಲ ಡ್ರೈನ್ಗಳು ಒಂದೂ ಆಗಿಲ್ಲ ಅಂದಕ್ಕೆ ಅವರು 42 ಕೋಟಿ ರೂಪಾಯಿ ಅದೊಂದು ಕೊಟ್ಟಿದ್ದಾರೆ. 42 ಕೋಟಿ. ಈ 200 ಕೋಟಿ ರೂಪಾಯಿ ರಾಜಗಾಲುವೆದು. ಇವತ್ತು ನಾನು ಅವಾಗ ಶಾಸಕನಾಗಿದ್ದಾಗ ಅವಾಗ ಎಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಹೋಯ್ತಿದ್ದಾಗ ಅವಾಗ ನಾವು ಕೇಳ್ದು, ಅವಾಗ ನಾವು ಯಶವಂತಪುರ MLA, RR ನಗರ MLA, ಅಲ್ಲಿ 4 ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಾವು ಅಲ್ಲಿ ಕೇಳಿದಾಗ ದುಡ್ಡಿಲ್ಲ ಅಂದರು. ಅವಾಗಲೇ ತುಂಬ ಅವಾಗ ಫ್ಲಡ್ ಜಾಸ್ತಿ ಆಗ್ತಿತ್ತು. ಆವಾಗ ವರ್ಲ್ಡ್ ಬ್ಯಾಂಕಿಗೆ ಬರೆದಿದ್ರು. ವರ್ಲ್ಡ್ ಬ್ಯಾಂಕಿಗೆ ಬರೆದಿದ್ದು ಅಲ್ಲಿ 200 ಕೋಟಿ ರೂಪಾಯಿ ಅವಾಗ GST ಹೋಗಿ 166 ಕೋಟಿ, 170 ಕೋಟಿ GST ಹೋಗಿ 170 ಕೋಟಿ ಈ ಕಾನ್ಸ್ಟಿಟ್ಯೂನ್ಸಿಗೆ ರಾಜಗಾಲುವೆಗೆ. ಅವಾಗ ನಾನು ಶಾಸಕನಾಗಿದ್ದಾಗ ಅಸೆಂಬ್ಲಿಯಲ್ಲಿ ಧರಣಿ ಕೂತ್ಕೊಂಡು ನನ್ನ ಕ್ಷೇತ್ರ ರೆವಿನ್ಯೂ ಜಾಗಗಳು ಇಲ್ಲಿ ಎಲ್ಲ ಎನ್ಕ್ರೋಚ್ಮೆಂಟ್ಗಳಾಗಿವೆ, ಅವನ್ನೆಲ್ಲ ಸ್ವಲ್ಪ ಬಿಡಿಸ್ಬಿಟ್ಟು ಮಳೆ ಬಂದರೆ ರೋಡ್ಗೆ ಹೋಗ್ತವೆ, ರೋಡ್ ಇರೋದಿಲ್ಲ, ಇವೆಲ್ಲ ರಾಜಗಾಲುವೆ ಆಗಬೇಕು ಅಂತ 200 ಕೋಟಿ ರೂಪಾಯಿ ಅವತ್ತು ವರ್ಲ್ಡ್ ಬ್ಯಾಂಕಿಗೆ ಬರೆಸಿ ತಂದಿದ್ದು. ಈಗ ಬಂತು. ಸನ್ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರು ಫಾಲೋಅಪ್ ಮಾಡಿ ತಂದರು ಅವ್ರನ್ನ. ನಮ್ಮ 4 ಕಾನ್ಸ್ಟಿಟ್ಯೂನ್ಸಿಗೂ 200 ಕೋಟಿ, 208 ಕೋಟಿ ಆಗಿದ್ದು ನಮ್ಮದು ಬಂತು. ಇವತ್ತು ನಾವು ಇದ್ದಾಗ ಕಂಪ್ಲೀಟ್ ಎಲ್ಲ ತಡಾಗ್ತಾಯಿದ್ರು. ಎಲ್ಲ ಯಾವುದೇ ತಂದರು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 650 ಕೋಟಿ ಕೊಟ್ಟಾಗ ಎಲ್ಲ ತಡಾಗಿ ಬರೀ 16 ಕೋಟಿ ಬಿಟ್ಟರು. ಆದರೂ ನಾನು ಹೈಕೋರ್ಟ್ಗೆ ಹೋಗಿ ತಾಂಬಂದು ಇವೆಲ್ಲ ನೆಲಗದ್ದನಹಳ್ಳಿ ರೋಡಿಗೆ 20 ಕೋಟಿ ಹಾಕ್ತೆ, ದೊಡ್ಡಣ್ಣ ಇಂಡಸ್ಟ್ರಿಗೆ 12 ಕೋಟಿ ಹಾಕ್ತೆ, ಇಂಡಸ್ಟ್ರಿಗೆ 50 ಕೋಟಿ ಹಾಕ್ತೆ, ಒಂಟೇನು ವಿಲೇಜ್ಗೆ 25 ಕೋಟಿ ಹಾಕ್ತೆ. ಇವೆಲ್ಲ ಹಾಕ್ಕೊಂಡು ಅವಾಗ ಅಷ್ಟು ನನಗೆ ದುಡ್ಡು ಇಲ್ದ್ರೂ ಅಷ್ಟು ಕೆಲಸ ಮಾಡ್ಕೊಂಡು ಬಂದೆ. ಇವತ್ತು ದುಡ್ಡು ಎಷ್ಟಿದೆ ಗೊತ್ತಾ? ಇವತ್ತು ಮೊನ್ನೆ ಹೋದ ವಾರದಲ್ಲಿ 60 ಕೋಟಿ ಬಿಟ್ಟದೆ. ಹೋದ ವಾರದಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಗೆ 60 ಕೋಟಿ, MLA ಗ್ರಾಂಟ್ 25 ಕೋಟಿ, ಸ್ಪೆಷಲ್ ಗ್ರಾಂಟ್ 42 ಕೋಟಿ ಸಿದ್ದರಾಮಯ್ಯ ಅವರಿದ್ದಾಗ ಕೊಟ್ಟಿರೋದು. ಈಗ ಮೊನ್ನೆ ಒಂದು 3 ತಿಂಗಳಿಂದೆ ಸುಮಾರು ಹೆಚ್ಚು ಕಮ್ಮಿ 200 ಕೋಟಿ ಇದು ರಾಜಗಾಲುವೆಗೈತೆ. ಇಲ್ಲಿ ಇಡೀ ಕ್ಷೇತ್ರಕ್ಕೆ 200-250 ಕೋಟಿ ರೂಪಾಯಿ ಹಣ ಇದೆ. ಇವತ್ತು ಎಲ್ಲ ವಿತ್ತ ಆರ್ಡ್ರ್ ನನ್ನ ಹತ್ರ ಇದ್ದಾವೆ. ಮಾತು ಯಾರನ್ನ ಹೋಗಿ ರೋಡ್ ಕೇಳಿ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತ ಹೇಳ್ತಾರೆ. ಯಾವ ಬಾಯಿದಾಗೆ ಅವ್ರಿಗೆ ಇನ್ನೇನಂತ ಹೇಳ್ಬೇಕು? ಅವ್ರಿಗೆ ದುಡ್ಡಿಲ್ವಂತೆ. ಯಾಕೆ ಈ ಥರ ಜನಗಳಿಗೆ ಮೋಸ ಮಾಡ್ತಾವ್ರೆ? ಇಲ್ಲಿ ನೋಡಿ, 1 ಕೋಟಿ ರೂಪಾಯಿ ಇಂಥ ಕೆಲಸ ಮಾಡೋರಲ್ಲ, ಇದನ್ನು ದಯಮಾಡಿ ಇದನ್ನೆಲ್ಲ ಎತ್ತಿಡಿಬೇಕು ನೀವು ಮಾಧ್ಯಮದವರು. ಇದನ್ನು ಯಾರು ದುಡ್ಡಿದ್ದು? ಜನಗಳು ದುಡ್ಡಿದ್ದು. ಎತ್ತಿಡಿರಿ ಇದನ್ನು. ಇಂಥ ಕೆಲಸನ ಎತ್ತಿಡಿದು ಇದನ್ನು ತಲುಪಿಸಿ ಎಲ್ಲಿಗೆ ಇದು ಮಾಡಬೇಕು ಅಲ್ಲಿ ತಲುಪಿಸಿ ರುಬ್ರಿ ಹಾಕಿ. ಏನು ಸಾರ್ವಜನಿಕರ ಹಣಲ್ವ ದುಡ್ಡು? ಯಾರು ದುಡ್ಡಿದ್ದು? ಸಾರ್ವಜನಿಕರು ದುಡ್ಡಿದ್ದು. ಅನುದಾನನೇ ಕೊಡ್ತಲ್ವಂತೆ. ಯಾವುದು? ಇವಾಗೆಲ್ಲ ವಿತ್ತ ಆರ್ಡ್ರುಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿತ್ತ ಆರ್ಡ್ರ್ ಎಲ್ಲ ಆರ್ಡ್ರುಗಳು ತಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಾಜಗಾಲುವೆ 200 ಕೋಟಿ. ಯಾವುದ್ಯಾವುದು ಫಂಡು ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಸನ್ಮಾನ್ಯ DK ಶಿವಕುಮಾರ್ ಮೊನ್ನೆ 60 ಕೋಟಿ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವಾಗೆಲ್ಲ ಕೊಟ್ಟಿದ್ದು ಆರ್ಡ್ರುಗಳು ನೋಡಿ ಇಲ್ಲಿ ಐತೆ. ನಮ್ಮ ಹತ್ರ ಎಲ್ಲ ಆರ್ಡ್ರುಗಳು ಇಲ್ಲೇ ವಿತ್ತು. ನಾನು ಆರ್ಡ್ರುಗಳು ಇಟ್ಕೊಂಬಂದು ಮಾತಾಡ್ತೀನಿ. ಸುಮ್ಮನೆ ಬ್ಲೈಂಡಾಗಿ ನಾನು ಏನು ಹೇಳ್ತಾ ಇಲ್ಲ, ಯಾವುದೇ ಏನೇ ಹೇಳಲಿ. ಎಲ್ಲ ಆರ್ಡ್ರುಗಳು ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ಈ ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ ಎಲ್ಲ ಟೋಪಿ ಹಾಕ್ಕೊಂಡು ಈ ಥರ ಇಂಥ ಕೆಲಸ ಮಾಡ್ತಾರೆ. ಏನು ಎಲ್ಲರೂ ಎಲ್ಲ ಬಡ್ಡಿ ಕಟ್ತಾವ್ರಂತೆ, ಶರ್ಟು ಪ್ಯಾಂಟು ಬಿಟ್ಟವ್ರಂತೆ. ಎಲ್ಲ ಬಡ್ಡಿ ಎಲ್ಲರೂ ಹೋದರೆ ಕೆಲಸ ಕೇಳಕ್ಕೆ ಹೋದರೆ, ಅಯ್ಯೋ ನಂಗೆ ಶರ್ಟು ಪ್ಯಾಂಟ್ ಬಿಟ್ಟವ್ರು ಎಲ್ಲ ಬಡ್ಡಿ ಕಟ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಈ ಥರ ಕೆಲಸಗಳು ಈ ಥರ ದಯಮಾಡಿ ಇದನ್ನು ಈಗ ಇಡೀ ಸಾರ್ವಜನಿಕರು ಜನಗಳು ಇದನ್ನು ತಿಳ್ಕೊಬೇಕು ನೀವು. ಇದನ್ನೆಲ್ಲ ನೀವು ಮಾಧ್ಯಮದವರು ಇದನ್ನು ಮುಲಾಜಿಲ್ದಂಗೆ ಎತ್ತಿಡಿದ್ರೆ ನಿಮಗೂ ಭಾಳ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ. ಯಾಕೆಂದರೆ ಇಂಥ ಅನ್ಯಾಯ ಆಗಿದೆ. ಸ್ಪಾಟಿಗೆ ನಾನು ಈಗ ಬಂದೆ, ಯಾರು ಈಗ ಬಂದಿದ್ದಾರೆ, ಈಗ ಇಲ್ಲಿ ಬಂದಿದ್ದಾರೆ. ಅದು ಅವ್ರನ್ನ ಈಗ ಕೇಳ್ತೀವಿ. ಅವ್ರು ಕೇಳಿ ಮುಂದೆ ಇವತ್ತು ನಾಳೆಗೆ ಇದು ಇಷ್ಟಿಗೆ ಬಿಡೋದಿಲ್ಲ. ನಾಳೆ ಎಲ್ಲಿ ಯಾರಮ್ಮ ಎಡಬಲಿ? ನೀವೇ ಚೈತ್ರ ಎಷ್ಟು ದಿನ ಆಯ್ತು ಬಂದು? 15 ದಿವಸ ಆಯಿತು. ನಮಗೂ 85,000 ಓಟ್ ಕೊಟ್ಟವ್ರೆ. ಜನ ಮನೆ ತಗ ಕುಡಿಕೊಂಬತ್ತಾರೆ. ನೀವು ಬಂದವರು ಹೊಸ್ದಾಗಿ ಇಂತ ಬಂದಿದ್ದೀನಿ ಅಂತ ಹೇಳಬೇಕು. ನೀವೆಲ್ಲ ಬಂದ್ಬಿಟ್ಟು ಇದ್ಬಿಟ್ರೆ ಜನಗಳಿಗೆ ಏನು ಉತ್ತರ ಕೊಡ್ತೀಯಾ? ನೋಡಿದೆ ಈಗ ಇದು ನೋಡಿರ ಏನು ಆಕ್ಷನ್ ಅಂತೀರ? ಇದನ್ನ ನೀವು ಬರೋಕ್ಕೆ ಮುಂಚೆ ಆಗಿದ್ದ ಇದು? ನೀವು ಬರೋಕ್ಕೆ ಮುಂಚೆ ಆಗಿತ್ತಾನೆ? ಇಲ್ಲ ನೀವಿದ್ದಾಗ ಆಗಿದ್ದ? ನೀವಿದ್ದಾಗ ಈಗ ಆಗಿ ಎಷ್ಟು ದಿನ ಆಯ್ತು? ಇದು ಯಾರು ಬಾಲರಾಜೇಗೌಡ ಅವರು 22/6/26ಗೆ ಇದು ವರ್ಕ್ ಆರ್ಡರ್ ಕೊಟ್ಟಿರೋದು. ಇದು ಕೆಲಸ ಹೆಂಗ್ ಮಾಡಿದ್ರು? ಅಷ್ಟು 22 ಅಂದ್ರೆ ಇವತ್ತು 14 ದಿನ ಆಯ್ತು. 14 ದಿನ ಹೆಂಗೆ ಯಾವಾಗ ಕೆಲಸ ಮಾಡಿದ್ದು? ಹೆಂಗ್ ಮಾಡಿರು ಹೇಳಿ? ಇದನ್ನ ಹೇಳಿ, ಅವ್ರ ಹತ್ರ ತಗೊಳ್ಳಿ. ಯಾಕಾಯ್ತು ಅಂತ ನೀವು ಇದು ಹೇಳು. ಇದು ಇಷ್ಟಕ್ಕೆ ಬಿಡೋದಿಲ್ಲ. ಇದನ್ನ
ನೀವು ಹೋಗಿ ಸುಮ್ಮನೆ ಇದ್ದಾಗ ಹೋಗಿ ಅವ್ರು ಏನ್ ಹೇಳ್ತಾರ ಕೇಳ್ಕೊಂಡು ನೀವು ಕೆಲಸ ಮಾಡಕ್ ಹೋಗ್ಬೇಡಿ. ಹೆಚ್ಚು ಕಮ್ಮಿ ಆದ್ರೆ ನೀವು ಮನೆಗೆ ಹೋಗ್ತೀರಾ, ಯಾವನು ಬರೋದು ರಾಜಕಾರಣಿ ನಿಮ್ಗೆ. ನೀವು ಕೆಲಸ ಉಳಿಸ್ಕೊಳ್ಳೋದು ನೋಡಿ ಮೊದ್ಲು. ಯಾರ ರಾಜಕಾರಣಿನೂ ಬರಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ. ನೀವು ಉಳ್ಕೊಳ್ಳೋದು ನೋಡಿ ಮೊದ್ಲು. ಇದು ಹೆಂಗಾಯ್ತು ಇದಕ್ಕೆ ನೋಡಿ, ಧೂಳು ದಾಟಾಗಿ ಧೂಳು ಅಡ್ಬಿಟ್ಟು ಹೋಗ್ಯವ್ರೆ. 1 ಕೋಟಿ ರೂಪಾಯಿ ಕಾಂಕ ಇದು ನೋಡಿ. ನನ್ ಪೀರಿಯಡ್ ಆಗಿದ್ದಲ್ಲ, ನಾನ್ ಬಂದಾಗ್ಲಿಂದ ಜನರ ದುಡ್ಡು ನಿಮ್ಮನೆ ದುಡ್ಡಲ್ಲ. ಅಲ್ಲ ಗೊತ್ತಿದೆ, ಇದು ನಮ್ ಪೀರಿಯಡ್ ಆಗಿಲ್ಲ. ಅದೇನಿದೆ ನಾನು ರೆಕ್ಟಿಫೈ ಮಾಡ್ತೀನಿ. ಅದೇನಿದೆ ಅದು ನನ್ ಬರಕಿನ್ ಮುಂಚೆ ಆಗಿರೋದು ಅನ್ಸುತ್ತೆ. ಅದ್ ನಾನ್ ನೋಡ್ಬಿಟ್ಟು ನಾನು ರೆಕ್ಟಿಫೈ ಮಾಡ್ಕೊಡ್ತೀನಿ. ಬೇಕಾದ್ರೆ ಇದು ರೀವರ್ಕ್ ಮಾಡಿಸ್ಕೊಡ್ತೀವಿ. ಇಲ್ಲ, ಇದು ರೀವರ್ಕ್ ಮಾಡಿಸ್ಕೊಡ್ತೀವಿ. ಕನ್ಸರ್ನ್ ಕಾಂಟ್ರಾಕ್ಟ್ ಯಾರಿದ್ದಾರೋ ಅವ್ರಿಗೆ ನೋಟಿಸ್ ಕೊಟ್ಟು ಇದು ನಾನು ರೀವರ್ಕ್ ಮಾಡಿಸ್ಕೊಡ್ತೀನಿ. ಯಾವಾಗ ಮಾಡ್ತೀರಾ? ಇದು ಇನ್ನೊಂದು ವಾರದೊಳಗಡೆ ನಾನು ಅವರಿಗೆ ನೋಟಿಸ್ ಕೊಟ್ಟು ಅದೇನಿದೆ ನನ್ನ ಡೀಟೇಲ್ಸ್ ತಗೊಂಡು ವರ್ಕೌಟ್ ತಗೊಂಡು ನಾನು ವರ್ಕ್ ಮಾಡಿಸ್ಕೊಡ್ತೀನಿ.